ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಅಧ್ಯಾಯ 4ರ ನೇರ ಮತ್ತು ವಿಲೋಮ ಅನುಪಾತಗಳು ಎನ್ನೋ ಪಾಠದ ಅಭ್ಯಾಸ 4.2ರ ಪ್ರಶ್ನೆ 1, 2 ಮತ್ತು 3ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಈ ಕೆಳಗಿನವುಗಳಲ್ಲಿ ಯಾವುವು ವಿಲೋಮ ಅನುಪಾತದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ. 5 ಲೆಕ್ಕ ಕೊಟ್ಟಿದ್ದಾರೆ. ಈಗ ನಾವು ಮೊದಲು 1ನೇ ಲೆಕ್ಕ ಮಾಡೋಣ. ಏನಿದೆ 1ನೇ ಲೆಕ್ಕ? ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ ಅಂತ ತೆಗೆದುಕೊಳ್ಳೋಣ. ಈಗ ನೋಡ್ರಿ, ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಳ್ರಿ, ಹೌದಾ? ಯಾವುದೋ ಒಂದು ಕೆಲಸ, ಅದನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 2 ದಿನದಲ್ಲಿ ಮುಗಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಅದೇ 4 ಜನ ತೆಗೆದುಕೊಂಡ್ಬಿಟ್ರೆ, ಅದೇ 4 ಜನ ಆದರೆ ಎಷ್ಟಾಗುತ್ತೆ? ಕೇವಲ ಅರ್ಧ ದಿನದಲ್ಲೇ ಮುಗಿಸ್ಬಿಡ್ತಾರೆ, ಹೌದಾ? ಸೊ ಹಾಗಾಗಿ ಇಲ್ಲಿ ಹೆಚ್ಚಾದರೆ ಇಲ್ಲಿ ಏನಾಯಿತು? ಕಮ್ಮಿ ಆಯಿತು. ಹಾಗಾಗಿ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅದು ವಿಲೋಮ ಅನುಪಾತದಲ್ಲಿರುತ್ತೆ. ಹಾಗಾಗಿ ಈ ಮೊದಲನೇ ಲೆಕ್ಕ ಏನಿದೆ, ಇದು ವಿಲೋಮ ಅನುಪಾತದಲ್ಲಿದೆ. ಯಾವುದು? ವಿಲೋಮ ಅನುಪಾತದಲ್ಲಿದೆ. ಇನ್ನು 2ನೇ ಲೆಕ್ಕ, ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಅಂತ. ಏಕರೂಪ ಜವ ಅಂದರೆ ಒಂದೇ ಸ್ಪೀಡು ಅಂತ, ಒಂದೇ ಸ್ಪೀಡ್ ಇದೆ, ಒಂದೇ ಸ್ಪೀಡು ಚಲಿಸ್ತಾ ಇರತಕ್ಕಂಥ ದೂರ, ಸಮಯ ಅಂತ. ಈಗ ಉದಾಹರಣೆ 1 ಗಂಟೆ, ಹೌದಾ? 1 ಗಂಟೆಯಲ್ಲಿ ಒಂದೇ ಸ್ಪೀಡಲ್ಲಿ, ಹೌದಾ? 1 ಕಿಲೋಮೀಟ್ರು ಏನೋ 1 ನಿಮಿಷಕ್ಕೆ ಸ್ಪೀಡಲ್ಲಿ ಹೋದಂದರೆ 1 ಗಂಟೆಗೆ ಎಷ್ಟು ದೂರ ಹೋಗುತ್ತೆ? 60 ಕಿಲೋಮೀಟ್ರ್ ಹೋಗ್ತಾರೆ, ಹೌದಾ? ಅದೇ ರೀತಿ 2 ಗಂಟೆಯಲ್ಲಿ ಹೋದರೆ, ಅದೇ ಸೇಮ್ ಸ್ಪೀಡಲ್ಲಿ 2 ಗಂಟೆ ಹೋದರೆ ಎಷ್ಟಾಗುತ್ತೆ? 120 ಕಿಲೋಮೀಟ್ರ್ ಹೋಗುತ್ತೆ. ಅಂದರೆ ಈ ಪರಿಮಾಣ ಹೆಚ್ಚಾದರೆ ಇದು ಸಹ ಏನಾಗ್ತಿದೆ? ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೇನಾಗಿದೆ? ಇದು ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬೋದು. ಅಂದರೆ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣವೂ ಸಹ ಹೆಚ್ಚಾದರೆ ಅದು ನೇರ ಅನುಪಾತ. ಹಾಗಾಗಿ ಇದು ನೇರ ಅನುಪಾತ, ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬೋದು. ಇನ್ನು 3ನೇ ಲೆಕ್ಕ ಹಾಕೋಗೋಣ. ವ್ಯವಸಾಯ ಮಾಡಿರ್ತಕ್ಕಂಥ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ ಅಂತ ಕೊಟ್ಟಿದ್ದಾರೆ. ಈಗ ಭೂಮಿ ವಿಸ್ತೀರ್ಣ ನೋಡಿ, ಏನಿದೆ? ಒಂದು ಸ್ಕ್ವೇರ್ ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ, ಹೌದಾ? 1 ಮೀಟರ್ ಸ್ಕ್ವೇರ್ ಅಂತಿದೆ ಅಂತ ತಿಳ್ಕೊಂಡ್ರೆ ಇದರಲ್ಲಿ ಎಷ್ಟೋ ಬೆಳೀತಾರೆ? ಎಕ್ಸಾಂಪಲು 1 kg ಅಂತ ತಿಳ್ಕೊಳ್ಳೋಣ, ಇಮ್ಯಾಜಿನ್. ಅದೇ ರೀತಿ 2 ಮೀಟ್ರ್ ಸ್ಕ್ವೇರಲ್ಲಿ ಎಷ್ಟು ಬೆಳೆಯೋಕ್ಕಾಗುತ್ತೆ? 2 kg ಬೆಳೆಯೋಕ್ಕಾಗುತ್ತೆ, ಹೌದಾ? ಅಂದರೆ ಇಲ್ಲಿ ಜಾಸ್ತಿ ಆದರೆ ವಿಸ್ತೀರ್ಣ, ಬೆಳೀತಕ್ಕಂಥ ಬೆಳೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಾಗಾದರೆ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣವೂ ಸಹ ಹೆಚ್ಚಾದರೆ ಆಗ ಅದು ಏನಾಗಿರುತ್ತೆ? ನೇರ ಅನುಪಾತದಲ್ಲಿರುತ್ತೆ. ಹಾಗಾಗಿ ಇದು ಎಂಥ ಅನುಪಾತ? ಇದು ನೇರ ಅನುಪಾತ ಆಗಿದೆ. ಓಕೆ, ಇನ್ನು 4ನೇ ಲೆಕ್ಕ ನೋಡೋಣ. ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ವಾಹನದ ಜವ ಅಂತ ಕೊಟ್ಟಿದ್ದಾರೆ. ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ, ಇಷ್ಟು ಕಿಲೋಮೀಟ್ರಿಗೆ ಅಂತ. ಎಕ್ಸಾಂಪಲ್ 60 ಕಿಲೋಮೀಟ್ರು ಅಂತ ತೆಗೆದುಕೊಳ್ಳೋಣ. ನೋಡಿ, 60 ಕಿಲೋಮೀಟ್ರು ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ನಿರ್ದಿಷ್ಟ ಒಂದೇ ತೊಗೋಬೇಕು, 60 ಕಿಲೋಮೀಟ್ರು ಅಂತ. ಇದಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ವಾಹನದ ಜವ ಅಂತ ತೆಗೆದುಕೊಳ್ಳೋಣ, ಹೌದಾ? ಇದಕ್ಕೆ ನೋಡ್ರಿ, ಇದನ್ನು 1 ಗಂಟೆ ಟೈಮ್ ತೆಗೆದುಕೊಳ್ತಾರೆ ಅಂತ ತೆಗೆದುಕೊಂಡ್ರೆ, ಹೌದಾ? 1 ಗಂಟೆ ಟೈಮ್ ತೆಗೆದುಕೊಳ್ತಾರೆ ಅಂತಂದರೆ ಇದರ ಸ್ಪೀಡ್ ಎಷ್ಟಾಗಿರುತ್ತೆ? 1 ಕಿಲೋಮೀಟ್ರ್ ಪರ್ ಮಿನಿಟ್ ಆಗಿರುತ್ತೆ, ಹೌದಾ? 1 ಗಂಟೆ ಏನಾದರೂ ತೆಗೆದುಕೊಂಡ್ರೆ ಇದು 1 ಗಂಟೆಯಲ್ಲಿ ಹೋಗುತ್ತೆ ಇಷ್ಟು ದೂರ ಅಂತಂದರೆ 1 ಕಿಲೋಮೀಟ್ರ್ ಪರ್ ಮಿನಿಟ್. 1 ನಿಮಿಷಕ್ಕೆ 1 ಗಂಟೆ ಸ್ಪೀಡ್, 1 ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ. ಅದೇ ಇದನ್ನು 2 ಗಂಟೆ ತೆಗೆದುಕೊಂಡ್ರೆ, ಹೌದಾ? ಇದೇ 60 ಗಂಟೆ ವೇಗ ದೂರ ಇದೆ, ಅದನ್ನು 2 ಗಂಟೆ ತೆಗೆದುಕೊಳ್ತು ಅಂತಂದರೆ ಅದನ್ನು ಇಲ್ಲಿ ಎಷ್ಟಾಗುತ್ತೆ? ಕೇವಲ ಅರ್ಧ ಕಿಲೋಮೀಟ್ರು, ಹೌದಾ? ಅರ್ಧ ಕಿಲೋಮೀಟ್ರ್ ಪರ್ 1 ನಿಮಿಷಕ್ಕೆ 1 ಮಿನಿಟ್, ಹೌದಾ? ಅಂದರೆ ಇಲ್ಲೇನಾಯಿತು? ಇಲ್ಲಿ ಜಾಸ್ತಿ ಆದಾಗ ಗಂಟೆ, ಇಲ್ಲೇನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ, ಹೌದಾ? ಹಾಗಾಗಿ ಒಂದು ಪರಿಮಾಣ ಹೆಚ್ಚಾದರೆ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಆಗ ಅದು ವಿಲೋಮ ಅನುಪಾತದಲ್ಲಿದೆ. ಹಾಗಾಗಿ ಇದು ಎಂಥ ಅನುಪಾತ? ವಿಲೋಮ ಅನುಪಾತ. ಇನ್ನು 5ನೇ ಲೆಕ್ಕ ನೋಡೋಣ. ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನೂ ಹೊಂದಿರತಕ್ಕಂಥ ಭೂಮಿಯ ವಿಸ್ತೀರ್ಣ ಅಂತ. ಒಂದು ರಾಷ್ಟ್ರದ ಜನಸಂಖ್ಯೆ, ಈಗ ಉದಾಹರಣೆ ನಮ್ಮ ದೇಶ 140 ಕೋಟಿ ಇದೆ ಅಂತ ತಿಳ್ಕೊಳ್ಳೋಣ, ಹೌದಾ? 140 ಕೋಟಿ. ಸೊ ಅಂದರೆ ನಮಗೆಲ್ಲ ಇರ್ತಕ್ಕಂಥ ಭೂಮಿ ಏನು ಜಾಗ ಇದೆ, ಭೂಮಿ ಇರ್ತಕ್ಕಂಥದ್ದು ಅಷ್ಟೇ, ಹೌದಾ? ಭಾರತ ಇರ್ತಕ್ಕಂಥದ್ದು ಅಷ್ಟೇ, ಅದನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಸಿಗ್ತಕ್ಕಂಥ ಜಾಗ ಏನಾಗಿದೆ? ಕಮ್ಮಿ ಇದೆ. ಅದೇ ಆಸ್ಟ್ರೇಲಿಯಾದಂಥ ದೇಶ ನೋಡಿ, ತುಂಬ ದೊಡ್ಡ ದೇಶ ಅದು ಇಂಡಿಯಾಕ್ಕೆ ಹೋಲಿಸಿದ್ರೆ, ಆದರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಕಮ್ಮಿ. ಹಂಗಾದ್ರೆ ಅವ್ರಿಗೆ ಸಿಗ್ತಕ್ಕಂಥ ಜಾಗ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಹೌದಾ? ಹಾಗಾಗಿ ಇದು ಏನಾಗಿದೆ? ಒಂದು ಪರಿಮಾಣ ಜಾಸ್ತಿ ಆದಾಗ ಇನ್ನೊಂದು ಪರಿಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ಇದು ಎಂಥ ಅನುಪಾತ? ಇದು ವಿಲೋಮ ಅನುಪಾತ ಅಂತ ಹೇಳ್ಬೋದು. ಇದು ವಿಲೋಮ ಅನುಪಾತ.
ಎರಡನೇ ಲೆಕ್ಕ, ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತ 1,00,000 ರೂಪಾಯಿಗಳನ್ನು ವಿಜಯಶಾಲಿಗೆ ಸಮನಾಗಿ ಹಂಚಬೇಕಾಗಿದೆ. ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿದೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಏನಾಗಿದೆ, ವಿಜಯಶಾಲಿಗಳ ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲು ಒಬ್ಬನಿದ್ದಾನೆ, ನಂತರ 2, 4, 5, 8, 10, 20 ಕೊಟ್ಟಿದ್ದಾರೆ. ಅದೇ ರೀತಿ ವಿಜಯಶಾಲಿಗಳ ಮೊತ್ತ ಅವರೇ ಕೊಟ್ಬಿಟ್ಟಿದ್ದಾರೆ. ಒಬ್ಬನಿದ್ದಾಗ ಟೋಟಲ್ ಅಮೌಂಟ್ ಎಷ್ಟು, 1,00,000 ರೂಪಾಯಿ ಸಿಕ್ಬಿಡುತ್ತೆ. ಅದೇ ಇಬ್ಬರಾದಾಗ ಇಬ್ಬರು ಸಮನಾಗಿ ಹಂಚ್ಕೋಬೇಕು. 1,00,000 ಅಂದರೆ 50,000 ಆಗುತ್ತೆ ಇಬ್ಬರಿಗೂ, ಹೌದಾ? ಅದೇ ರೀತಿ 4 ಜನ ಆದಾಗ ಎಷ್ಟಾಗುತ್ತೆ ಹೇಳ್ರಿ, 1,00,000 4 ಜನಕ್ಕೆ ಡಿವೈಡ್ ಮಾಡಿದ್ರೆ 25,000 ಆಗುತ್ತೆ. ಅದೇ ರೀತಿ 5 ಜನ ಆದರೆ 20,000 ಬರುತ್ತೆ, ಹೌದಾ? ಸೊ ಹಂಗೆ ಮಾಡ್ಕೊಂತ ಹೋಗೋಣ. ಹಾಗಾದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಆ ವಿಜಯಶಾಲಿಗೆ ದೊರೀತಕ್ಕಂಥ ಮೊತ್ತ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಹಾಗಾಗಿ ಇದು ಎಂಥ ಅನುಪಾತ, ವಿಲೋಮ ಅನುಪಾತ ಆಗಿದೆ, ಹೌದಾ? ಬರೆದ್ಬಿಡೋಣ. ಅದು ಬಹುಮಾನದ ಮೊತ್ತ ಹಾಗೂ ವಿಜಯಶಾಲಿಗಳ ಸಂಖ್ಯೆ ವಿಲೋಮ ಅನುಪಾತದಲ್ಲಿದೆ. ಕಾರಣ ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾದಂತೆ ಬಹುಮಾನದ ಮೊತ್ತ ಕಡಿಮೆ ಆಗತ್ತೆ ಅಂತ. ಈಗ ಮೊದಲನೇ ತೆಗೆದುಕೊಳ್ಳೋಣ. ಏನು ಡ್ಯಾಶೇಷನ್ ಕೊಟ್ಟಿದ್ದಾರೆ, 4ನೇದು ವಿಜಯಶಾಲಿಗಳ ಸಂಖ್ಯೆ 4 ಆದಾಗ ಪ್ರತಿ ವಿಜಯಶಾಲಿಗೆ ದೊರೆಯುವ ಮೊತ್ತ ಅಂತ ಬರ್ಕೊಂಡ್ಬಿಡೋಣ. ಮೊತ್ತ ಎಷ್ಟು, 1,00,000ನ ಏನು ಮಾಡೋಣ ನಾವು 4ರಿಂದ ನಾವೇನು ಮಾಡೋಣ, 4ರಿಂದ ಭಾಗಿಸ್ಬಿಟ್ರೆ ಮುಗಿಯುತ್ತೆ. 1,00,000 ಡಿವೈಡೆಡ್ ಬೈ 4. 1,00,000ನ 4 ಜನಕ್ಕೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ, 25,000 ಅಲ್ವಾ? ಇದೇನು ತುಂಬ ಸಿಂಪಲ್ಲು, 25,000 ರೂಪಾಯಿ ಬರುತ್ತೆ. ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ ನೋಡಿ ಇಲ್ಲಿ ಬರೆದ್ಬಿಡೋಣ. ಅದೇ ರೀತಿ ಇಲ್ಲಿ ಬಿಟ್ಟ ಸ್ಥಳ ಏನಿದೆ ಅದನ್ನು ನಾವು ಬರೆದ್ಬಿಡೋಣ. ಅದೇ ರೀತಿ 5 ಜನ ಆದಾಗ ಈಗ ನಾವು ಬರ್ಕೊಳ್ಳೋಣ. ವಿಜಯಶಾಲಿಗಳ ಸಂಖ್ಯೆ 5 ಆದಾಗ ಪ್ರತಿಯೊಬ್ಬನಿಗೆ ದೊರೆಯುವ ಮೊತ್ತ, ಪ್ರತಿಯೊಬ್ಬನಿಗೆ ದೊರೀತಕ್ಕಂಥ ಮೊತ್ತ ಎಷ್ಟು, 1,00,000 ಡಿವೈಡೆಡ್ ಬೈ 5. ನೋಡಿ ಇಲ್ಲೇನು ಮಾಡೋಣ, 5ರಿಂದ 10ನ್ನು ಭಾಗಿಸೋಣ, ಹೌದಾ? 5 2 ಅಲ್ಲಿ 2 ಬಂದುಬಿಡುತ್ತೆ, ಪಕ್ಕ 4 0 ಬರುತ್ತೆ, ಅಲ್ಲಿಗೆ ಎಷ್ಟಾಗುತ್ತೆ, 20,000. ಹಾಗಾದರೆ 5 ಜನ ವಿಜಯಶಾಲಿಗಳಾದರೆ ಅವರಿಗೆ ದೊರೀತಕ್ಕಂಥ ಮೊತ್ತ ಎಷ್ಟು, ವಿಜಯಶಾಲಿಗೆ ದೊರೀತಕ್ಕಂಥ ಮೊತ್ತ 20,000 ಆಗಿದೆ. ಈಗ ಅದೇ ರೀತಿ ನೆಕ್ಸ್ಟ್ ಬರ್ಕೊಳ್ಳೋಣ. ಇಲ್ಲಿ ಏನು 5 ಜನ ಇದ್ದರೆ ಎಷ್ಟು ಬಂತು, 20,000. ನೆಕ್ಸ್ಟ್ ಈಗ 8 ಜನ ಆದರೆ ಬರೆದ್ಬಿಡೋಣ. ವಿಜಯಶಾಲಿಗಳ ಸಂಖ್ಯೆ 8 ಆದಾಗ ಪ್ರತಿಯೊಬ್ಬನಿಗೆ ದೊರೀತಕ್ಕಂಥ ಮೊತ್ತ ನೋಡಿ ಎಷ್ಟು, 1,00,000 ಬರ್ಕೊಳ್ಳೋಣ ಡಿವೈಡೆಡ್ ಬೈ 8. ಈಗ ನೋಡಿ ನಾನು ಈ ಕಡೆ ಭಾಗಿಸ್ತೀನಿ. 1,00,000 ಬರ್ಕೊಂಡು ಈ ಕಡೆ ಏನು ಮಾಡೋಣ, 8ರಿಂದ ಭಾಗಿಸೋಣ. ಕರೆಕ್ಟಾ? 8 ಅಂದಲೇ 8 ಕರೆಕ್ಟಾ? 10ರಲ್ಲಿ 8 ಹೋದರೆ 2, 0 ಇಳಿಸ್ಕೊಳ್ಳೋಣ. 8 2 16 ಕರೆಕ್ಟಾ? 4 ಉಳಿತು, ಮತ್ತೊಂದು 0 ತೊಗೊಳೋಣ. 40 ಆಯಿತು. 8 5 40, ಹೌದಾ? ಇಲ್ಲಿ ಎಷ್ಟು ಉಳಿತು, 2 0 ಇದೆ, ಹಂಗಾಗಿ 2 0 ಹಾಕ್ಬಿಟ್ರೆ ಎಷ್ಟಾಗುತ್ತೆ, 12,500 ರೂಪಾಯಿ ಬರುತ್ತೆ ಒಬ್ಬೊಬ್ರಿಗೆ, ಹೌದಾ? ಅಥವಾ ಇಲ್ಲಿ 4 ಜನಕ್ಕೆ 25 ಬರುತ್ತೆ ಅಂದರೆ ಅದರಲ್ಲ ಮತ್ತೆ ಅರ್ಧ ಮಾಡಿರಿ, ಎಷ್ಟಾಗುತ್ತೆ, 12,500. ಹಾಗಾಗಿ ವಿಜಯಶಾಲಿಗಳ ಸಂಖ್ಯೆ 8 ಆದಾಗ ಪ್ರತಿಯೊಬ್ಬನಿಗೆ ದೊರೀತಕ್ಕಂಥ ಮೊತ್ತ 12,500 ಆಗುತ್ತೆ. ಈಗ ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ 10 ಆದಾಗ ದೊರೀತಕ್ಕಂಥ ಮೊತ್ತ ಬರ್ಕೊಳ್ಳೋಣ. ಈಗ ಅದಕ್ಕಿಂತ ಮುಂಚೆ ಇಲ್ಲಿ ಬರೆದ್ಬಿಡೋಣ. ಎಷ್ಟು, 12,500 ಎಷ್ಟು, 1,00,000 ಡಿವೈಡೆಡ್ ಬೈ 10. ನೋಡಿ 1 0ಗೆ 1 0 ಹೋಯಿತು, ಅಲ್ಲಿಗೆ ಎಷ್ಟು ಉಳಿತು, 10,000. ಹಾಗಾದರೆ ವಿಜಯಶಾಲಿಗಳ ಸಂಖ್ಯೆ 10 ಆದಾಗ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಮೊತ್ತ ಎಷ್ಟು, 10,000. ಅದನ್ನು ಇಲ್ಲಿ ಬರೆದ್ಬಿಡ್ತೀನಿ ನೋಡಿ, 10,000. ಅದೇ ರೀತಿ ಕೊನೆಯದಾಗಿ ವಿಜಯಶಾಲಿಗಳ ಸಂಖ್ಯೆ 20 ಆದಾಗ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಮೊತ್ತ ಎಷ್ಟು ಬರ್ಕೊಳ್ಳೋಣ, 1,00,000 ಡಿವೈಡೆಡ್ ಬೈ ಎಷ್ಟು, 20. ಈಗ ನೋಡಿ 1 0ಗೆ 1 0 ಹೋಯಿತು, ಆಗ ಎಷ್ಟು ಉಳಿತು, 10,000 ಡಿವೈಡೆಡ್ ಬೈ 2, ಹೌದಾ? 10,000ನ 2ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ, 5,000 ಆಗುತ್ತೆ ಅಲ್ವಾ? ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಮೊತ್ತ ಎಷ್ಟು, 5,000. ಇಲ್ಲಿ ಬರೆದ್ಬಿಡೋಣ. ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. ಮೂರನೇ ಲೆಕ್ಕ, ರೆಹಮಾನನು ಕಡ್ಡಿ ಸ್ಪೋಕ್ಸ್ಗಳಿಂದ ಚಕ್ರವನ್ನು ಮಾಡುವನು. ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನವು ಸಮನಾಗಿರುವಂತೆ ಅವುಗಳನ್ನು ಜೋಡಿಸಲು ಆಶಿಸುತ್ತಾನೆ. ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಸ್ಪೋಕ್ಸ್ ಕಡ್ಡಿ ಅದನ್ನು ತೆಗೆದುಕೊಂಡು ಏನೋ ಚಕ್ರಕ್ಕೆ ಹಾಕಿದ್ದಾನೆ. ಅವನು ಹೆಂಗೆ ಮಾಡ್ತಾನೆ ಅಂತಂದರೆ, ಕೋನಗಳು ಸಮನಾಗಿರ್ತವೆ ಆ ರೀತಿ ಸ್ಪೋಕ್ಸನ್ನು ಹಾಕ್ತಾನೆ. ಒಟ್ಟು ಎಲ್ಲ ಕೋನಗಳು ಸಮನಾಗಿರ್ತವೆ ಆ ರೀತಿ ಸ್ಪೋಕ್ಸನ್ನು ಹಾಕ್ತಾನೆ ಅಂತ ಹೇಳಿದ್ದಾರೆ. ಅದೇ ರೀತಿ 4 ಹಾಕಿದಾಗ ಅದರ ಕೋನ 90 ಡಿಗ್ರಿ ಅಂತೆ, 6 ಹಾಕಿದಾಗ 60 ಡಿಗ್ರಿ, 8 ಆದಾಗ ಎಷ್ಟು ಬರುತ್ತೆ ಅಂತ ಇಲ್ಲಿ ನಾವು 3 ಕಂಡುಹಿಡಿಬೇಕು. ಇಲ್ಲ ಅದೇ ರೀತಿ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡತಕ್ಕಂಥ ಕೋನಗಳು ವಿಲೋಮ ಅನುಪಾತದಲ್ಲಿ ಇದೆಯೇ ಅಂತ ಕೇಳಿದ್ದಾರೆ. ಈಗ ನಾವೇನು ಮಾಡೋಣ ನೋಡಿ, ಸ್ಪೋಕ್ಸ್ನ ಸಂಖ್ಯೆ 4 ಆದಾಗ ಕೋನ ಎಷ್ಟಾಗಿದೆ, 90 ಆಗಿದೆ. ಕಾರಣ ನೋಡಿ, ಇದು ವೃತ್ತ ಏನಿದೆ, ಚಕ್ರ ವೃತ್ತ ಏನಿದೆ, ಅದರ ಸಂಪೂರ್ಣ ಕೋನ ಎಷ್ಟಿರುತ್ತೆ, 360 ಡಿಗ್ರಿ ಆಗಿರುತ್ತೆ.
ಹೌದಾ? ಹಾಗಾಗಿ ಅವನೇನಾದರೂ ಒಂದು ಅಥವಾ ಎರಡು ಸ್ಪೋಕ್ಸನ್ನು ತೆಗೆದು ಹಾಕಿದ್ದಾನೆ ಅಂತಂದರೆ ಏನಾಗುತ್ತೆ, ವೃತ್ತ ಎರಡಾಗಿ ಡಿವೈಡ್ ಆಗುತ್ತೆ. ಹೌದಾ? ಎರಡು ಡಿವೈಡ್ ಆಯಿತು ಅಂತಂದರೆ 180 ಆಗುತ್ತೆ. ಹಿಂಗೆ ಸ್ಪೋಕ್ಸ್ಗಳ ಸಂಖ್ಯೆ ಜಾಸ್ತಿ ಆದಂಗೆ ಇಲ್ಲಿ ಏನಾಗುತ್ತೆ, ಆ ಕಡ್ಡಿಗಳ ನಡುವಿನ ಕೋನ ಏನಾಗುತ್ತೆ, ಕಮ್ಮಿ ಆಕ್ಕಂತ ಬರುತ್ತೆ. ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿದೆ. ಹಾಗಾಗಿ ಮೊದಲನೇ ಲೆಕ್ಕ ವಿಲೋಮ ಅನುಪಾತದಲ್ಲಿದೆ. ಅದ್ರ ಜೊತೆಗೆ ನಾವು ಇದನ್ನು ಸಹ ನಾವು ಕಂಡುಹಿಡಿತಾ ಹೋಗೋಣ. ಇನ್ನು ಎರಡನೇದು ಮೂರನೇದು ಮುಂದಿನ ಪೇಜಲ್ಲಿ ಮಾಡ್ತಾ ಹೋಗೋಣ. ಈಗ ಮೊದಲನೇದು ಮಾಡ್ತೀನಿ ನಾನು. ಏನು ಬರ್ದ್ಬಿಡ, ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ಕೋನಗಳು ವಿಲೋಮ ಅನುಪಾತದಲ್ಲಿದೆಯೇ ಅಂತ. ಹೌದು, ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಅನುಕ್ರಮ ಕಡ್ಡಿಗಳ ನಡುವಿನ ಕೋನ ಅಳತೆ ಕಡಿಮೆ ಆಗುತ್ತೆ. ಆದ್ದರಿಂದ ಇದು ವಿಲೋಮ ಅನುಪಾತದಲ್ಲಿದೆ ಮತ್ತು ವೃತ್ತದ ಪೂರ್ಣ ಕೋನದ ಅಳತೆ ಎಷ್ಟಾಗಿದೆ, 360 ಡಿಗ್ರಿ ಇದೆ ಅಂತ. ಹಾಗಾಗಿ ಈಗ ಮೊದಲೇ ಲೆಕ್ಕ ಬರ್ಕೊಳ್ಳೋಣ. ಕಡ್ಡಿಗಳ ಸಂಖ್ಯೆ 8 ಆದಾಗ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ಎಷ್ಟಾಗುತ್ತೆ ಅಂತ ನೋಡಿ. ಎಷ್ಟು? 360 ಟೋಟಲ್ ಡಿಗ್ರಿ. ಹೌದಾ? ವೃತ್ತದ ಸಂಪೂರ್ಣ ಕೋನ. ಈಗ ಇಲ್ಲಿ ಎಷ್ಟು ಕಡ್ಡಿ ಇದ್ದಾವೆ? 8 ಕಡ್ಡಿ ಇದ್ದಾವೆ. ಹಾಗಾಗಿ 8ರಿಂದ ಭಾಗಿಸ್ಬಿಡೋಣ ನಾವು. ಭಾಗಿಸ್ಬಿಟ್ರೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ. ನೋಡಿ, 8 ಎಷ್ಟರಲ್ಲಿ 36 ಆಗುತ್ತೆ. ಇಲ್ಲಿ ನಾವು ಮಾಡೋಣ 360 ಡಿವೈಡೆಡ್ ಬೈ 8. ಕರೆಕ್ಟಾ? ಈಗ 8 4 32. ಎಷ್ಟು ಉಳಿತು? 4 ಉಳಿತು. 36ರಲ್ಲಿ 32 ಅಂದರೆ 0 ತೆಗೆದುಕೊಳ್ಳೋಣ. 8 5 40 ಅಂದರೆ 45 ಬರುತ್ತೆ. ಹಾಗಾದರೆ ಕೋನ ಎಷ್ಟಾಗುತ್ತೆ? 45 ಡಿಗ್ರಿ ಆಗುತ್ತೆ. ಸ್ಪೋಕ್ಸ್ 8 ಇದ್ದಾಗ, ಹೌದಾ, ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ಎಷ್ಟಾಗುತ್ತೆ? 45 ಡಿಗ್ರಿ ಆಗುತ್ತೆ. ಈಗ ಅದೇ ರೀತಿ 10 ಇದ್ದಾಗ ಬರ್ಕೊಂಬಿಡೋಣ. ಎಷ್ಟಾಗುತ್ತೆ? 360 ಡಿವೈಡೆಡ್ ಬೈ 10. ನೋಡಿ, 10 ಹೋಯ್ತು. ಅಲ್ಲಿಗೆ ಏನು ಉಳಿತು? 36 ಡಿಗ್ರಿ. ಸೊ ಹಾಗಾದರೆ ಎಷ್ಟಿದು? 36 ಡಿಗ್ರಿ ಆಗುತ್ತೆ 10 ಸ್ಪೋಕ್ಸನ್ನು ತೆಗೆದುಕೊಂಡಾಗ. ಇನ್ನು ಕೊನೆಯದಾಗಿ 12 ಕಡ್ಡಿ ತೆಗೆದುಕೊಂಡಾಗ ಎಷ್ಟಾಗುತ್ತೆ ಕೋನ ಬರ್ಕೊಂಡ್ಬಿಡೋಣ. ಎಷ್ಟು ಬರ್ಕೊಳ್ಳೋಣ? 360 ಡಿವೈಡೆಡ್ ಬೈ 12. ಈಗ 12ರಿಂದ 36 ಭಾಗಿಸೋಣ. ಎಷ್ಟಾಗುತ್ತೆ? 12 ಮೂರಲೆ ಅಲ್ವಾ? 12 ಮೂರಲೆ 36. 0 ಇದೆ, 0 ಅಲ್ಲಿ 30. ಎಷ್ಟು ಬಂತು? 30 ಡಿಗ್ರಿ ಬಂತು. ಈಗ ಇದೇ ರೀತಿ ಎರಡನೇದು ಮಾಡೋಣ. 15 ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ. ಸೇಮು 360 ಡಿವೈಡೆಡ್ ಬೈ 15 ಮಾಡಿದ್ರೆ ಲೆಕ್ಕ ಸಿಕ್ಬಿಡುತ್ತೆ. ಮಾಡೋಣ. 360 ಡಿಗ್ರಿ ಡಿವೈಡೆಡ್ ಬೈ 15. ಇಲ್ಲಿ ಮಾಡ್ತೀನಿ ನೋಡಿ. 360 ಡಿವೈಡೆಡ್ ಬೈ 15. 15 ಎರಡಲೆ 30. ಕರೆಕ್ಟಾ? 6 ಉಳಿತು. 0 ತೆಗೆದುಕೊಳ್ಳೋಣ. 60 ಆಯಿತು. 15 4 60. ಎಷ್ಟು ಬಂತು? 24. ಹಾಗಾಗಿ 24 ಡಿಗ್ರಿ ಬರುತ್ತೆ. ಇನ್ನು ಮೂರನೇ ಲೆಕ್ಕ, ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ 40 ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುವವು ಅಂತ ಕೇಳಿದ್ದಾರೆ. ಇಲ್ಲಿ ಕೋನ ಕೊಟ್ಬಿಟ್ಟಿದ್ದಾರೆ, ಕಡ್ಡಿ ಎಷ್ಟು ಅಂತ. ಸೇಮ್ 360 ಡಿವೈಡೆಡ್ ಬೈ ಅಲ್ಲಿ ಕಡ್ಡಿಗಳ ಸಂಖ್ಯೆ ಆಗ್ತಾಯಿದ್ವಿ, ಇಲ್ಲಿ ಕೋನಗಳನ್ನು ಹಾಕ್ಬಿಟ್ರೆ ಮುಗಿಯುತ್ತೆ. ಹೌದಾ? ಹಾಗಾಗಿ ಜೋಡಿ ಅನುಕ್ರಮ ಕಡ್ಡಿಗಳ ನಡುವಿನ ಕೋನ 40 ಡಿಗ್ರಿ ಆಗಿದ್ದಾಗ ಬೇಕಾಗುವ ಕಡ್ಡಿಗಳ ಸಂಖ್ಯೆ ಎಷ್ಟು? 360 ಡಿವೈಡೆಡ್ ಬೈ 40. ಸೊ 0ಗೆ 0 ಹೋಯಿತು. ಅಲ್ಲಿಗೆ 36 ಬೈ 4. ಈಗ 4 36. ಹಾಗಾದರೆ ಕಡ್ಡಿಗಳ ಸಂಖ್ಯೆ ಎಷ್ಟಾಗುತ್ತೆ? ಎಷ್ಟು ಬೇಕಾಗುತ್ತೆ? 9 ಅಂತ. ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ.